ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆಪತ್ರಿಕೆ 3 ರಾಜ್ಯಶಾಸ್ತ್ರ ರೋಮನ್ ಅಂಕಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 1ನೇ ಕ್ವಶನ್. ಯಾವ ಕಾಯಿದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? 1858ರ ಕಾಯ್ದೆ. ಕರೆಕ್ಟ್ ಆನ್ಸರ್ ಡಿ. 2ನೇ ಕ್ವಶನ್. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ? ಸಿ. ಲೋಕಸಭಾ. 3ನೇ ಕ್ವಶನ್. ಜಿಲ್ಲಾಡಳಿತದ ಮುಖ್ಯಸ್ಥರು? ಬಿ. ಜಿಲ್ಲಾಧಿಕಾರಿಗಳಾಗಿರುತ್ತಾರೆ. 4ನೇ ಕ್ವಶನ್. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಮತ್ತು ಅದು ಏನನ್ನು ಪ್ರತಿಬಿಂಬಿಸುತ್ತದೆ? ಆರ್ಥಿಕ ಅಸಮಾನತೆ ಪ್ರತಿಬಿಂಬಿಸುತ್ತದೆ. ಸಿ. ಕರೆಕ್ಟ್ ಆನ್ಸರ್. 5ನೇ ಕ್ವಶನ್. ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳು ಇದನ್ನು ಸೂಚಿಸುತ್ತದೆ. ರಾಜಕೀಯ ಸಂಸ್ಕೃತಿ. 6ನೇ ಕ್ವಶನ್. ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ 18. 7ನೇ ಕ್ವಶನ್. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿ ವಯಸ್ಸು 65. 8ನೇ ಕ್ವಶನ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ದಿನಪತ್ರಿಕೆ 9ನೇ ಕ್ವಶನ್. ವೆಸ್ಟ್ಫಾಲಿಯಾ ಒಪ್ಪಂದ ರಲ್ಲಿ ಆಯಿತು? 10ನೇ ಕ್ವಶನ್. ಕೊಯಲಿಷನ್ ಮೂಲಪದ ಇವೆಲ್ಲ ಆನ್ಸರ್ ನೋಡೋಣ. ನೋಡಿ. 3ನೇ ಮೂಕನಾಯಕ ಪತ್ರಿಕೆಯಾಗಿರುತ್ತದೆ. 4ನೇದು 1648. 5ನೇದು ಕೊಯಲಿಷಿಯೋ. ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ. ಎ. ಎಲ್. ಎ. ಕಾಫ್ಮನ್. ಬಿ. 86ನೇ ಸಂವಿಧಾನ ತಿದ್ದುಪಡಿ. ಸಿ. ಲೇಸರ್-ಫೇರ್. ಡಿ. ವಿಶ್ವಸಂಸ್ಥೆ. ಇ. ಭಾರತ ವಿದೇಶಾಂಗ ನೀತಿ. ಎ. ಎಲ್. ಎ. ಕಾಫ್ಮನ್. ಅಸ್ಮಿತೆ ರಾಜಕಾರಣ. 86ನೇ ಸಂವಿಧಾನ ತಿದ್ದುಪಡಿ 2002. ಲೇಸರ್-ಫೇರ್ ಮುಕ್ತ ಮಾರುಕಟ್ಟೆ ನೀತಿ. ವಿಶ್ವಸಂಸ್ಥೆ, ನ್ಯೂಯಾರ್ಕ್. ಭಾರತ ವಿದೇಶಾಂಗ ನೀತಿ ಶಿಲ್ಪಿ ಜವಾಹರಲಾಲ್ ನೆಹರು. ರೋಮನ್ ಅಂಕಿ 4 ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಜ್ಯ ಸೇವೆಗೆ ಒಂದು ಉದಾಹರಣೆ? ಪೊಲೀಸ್ ಇಲಾಖೆ. 13ನೇ ಕ್ವಶನ್. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಂದಿಗೆ ಆರ್ಥಿಕವಾಗಿ, ಹಣಕಾಸಾಗಿ ಸಂಬಂಧವನ್ನು ಇಟ್ಟುಕೊಳ್ಳುವುದನ್ನು ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವರು. 14ನೇ ಕ್ವಶನ್. ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜನವರಿ 25. 15ನೇ ಕ್ವಶನ್. ಲಿಬಿಯಾದ ಸರ್ವಾಧಿಕಾರಿಯನ್ನು ಹೆಸರಿಸಿ. ಮುಮ್ಮರ್ ಗಡಾಫಿ. 16ನೇ ಕ್ವಶನ್. ಚುನಾವಣಾ ಪೂರ್ವ ಮೈತ್ರಿ ಎಂದರೇನು? ಚುನಾವಣೆಯು ನಡೆಯುವುದಕ್ಕಿಂತ ಮುಂಚೆನೇ ಎರಡು ಪಕ್ಷಗಳನ್ನು ಸೇರಿ ಮೈತ್ರಿಕೂಟ ಮಾಡುವುದನ್ನು ಚುನಾವಣಾ ಪೂರ್ವ ಮೈತ್ರಿಕೂಟ ಎನ್ನುವರು. ರೋಮನ್ ಅಂಕಿ 5 ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲ್ಪಟ್ಟಿತು? 1937ರಲ್ಲಿ ದೆಹಲಿ. 18ನೇ ಕ್ವಶನ್. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ನೀಡಿ. ಒಂದು ರಾಷ್ಟ್ರದಲ್ಲಿ 2 ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ. ಉದಾಹರಣೆ ಅಮೆರಿಕ. ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ. ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಯ ಸಲಹೆಗಾರರಾಗಿರುತ್ತಾರೆ. ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು, ಇವರು ಸಂಪುಟ ಸಭೆಯಲ್ಲಿ ಹಾಜರಾಗಿರುವ ಏಕೈಕ ವ್ಯಕ್ತಿಯೂ ಆಗಿರುತ್ತಾರೆ. 20ನೇ ಕ್ವಶನ್. ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಗಳನ್ನು ನೀಡುತ್ತದೆ? ಆರ್ಥಿಕ ತುರ್ತು ಪರಿಸ್ಥಿತಿ ಬಂದಾಗ ಅಥವಾ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ನಡೆದಾಗ. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ವಿಶ್ವಸಂಸ್ಥೆಯ 2 ಉದ್ದೇಶಗಳೆಂದರೆ ದೇಶಗಳು ಭದ್ರವಾಗಿರುವುದು, ಶಾಂತಿಯುತವಾಗಿರುವುದು. ಹಾಗೆಯೇ ಇನ್ನೊಂದು ಹೇಳಬೇಕೆಂದರೆ ಯುದ್ಧಗಳನ್ನು ನಡೆಯುವಲ್ಲಿ ಶಾಂತಿಯುತ ಮಾಡುವುದು. ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ರಾಷ್ಟ್ರೀಯ ಹಿತಾಸಕ್ತಿ ಎಂದರೆ ಒಂದು ರಾಷ್ಟ್ರವು ಅಭಿವೃದ್ಧಿ ಹೊಂದುತ್ತಿರುವುದು ಮತ್ತು ಒಂದು ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕ್ರಮಗಳನ್ನು ರಾಷ್ಟ್ರೀಯ ಹಿತಾಸಕ್ತಿ ಎನ್ನುವರು. 23ನೇ ಕ್ವಶನ್. ಯಾವಾಗ ಮತ್ತು ಎಲ್ಲಿ ಪ್ರಥಮ ಲಿಪ್ತ ಶೃಂಗಸಭೆ ನಡೆಯಿತು? 1961ರಲ್ಲಿ ಬೆಲ್ಗ್ರೇಡ್ನಲ್ಲಿ. 24ನೇ ಕ್ವಶನ್. ಯಾವುದಾದರೂ 2 ಮಿಲಿಟರಿ ಮೈತ್ರಿಕೂಟಗಳನ್ನು ಹೆಸರಿಸಿ. ನ್ಯಾಟೋ, ಶಾಟೋ. ರೋಮನ್ ಅಂಕಿ 6 ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 1935
ಭಾರತದ ಸರ್ಕಾರ ಕಾಯ್ದೆಯನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗೆ ನೀಡಿರುವ ಚಿತ್ರವನ್ನು ನೋಡಿ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ವಿವರಿಸಿ. ಇದು ಸಹ ಈಸಿಯಾಗಿರುತ್ತೆ. ಅಷ್ಟು ಅಂದರೆ ಫೋಟೋ ಇಟ್ಟಿರ್ತಾರೆ, ಸ್ವಲ್ಪ ಹಾರ್ಡ್ ಕ್ವಶನ್ ಅನಿಸುತ್ತದೆ. ಹಾಗೆ 27ನೇ ಕ್ವಶನ್, ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. 22ನೇ ಕ್ವಶನ್, ಹಿಂದುಳಿದ ವರ್ಗಗಳ ಚಳವಳಿಯ ಕಾರಣಗಳು. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಪರಿಸರ ಚಳವಳಿಯ ರಾಜಕೀಯ ಪರಿಣಾಮಗಳು ಚರ್ಚಿಸಿ. ಇದು ಮತ್ತು ರಾಜಕೀಯ ಕಾರಣಗಳು ಎರಡೂ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ 30ನೇ ಕ್ವಶನ್, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡೆತಡೆಗಳು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 31ನೇ ಕ್ವಶನ್, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯುವಜನಾಂಗದ ಪಾತ್ರವನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಭಾರತ ವಿದೇಶಾಂಗ ನೀತಿಯ ಯಾವುದಾದರೂ 5 ಮೂಲ ತತ್ವಗಳನ್ನು ವಿವರಿಸಿ. 33ನೇ ಕ್ವಶನ್, ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ. ಭಾಗ ಡಿ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಕ್ವಶನ್, ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಇದು ಅಥವಾ ಪಕ್ಷ ಪದ್ಧತಿಯ ಸ್ವರೂಪ ಎರಡರಲ್ಲಿ ಒಂದು ನೀಡುತ್ತಾರೆ. 35ನೇ ಕ್ವಶನ್, ಭಾರತ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿ. 36ನೇ ಕ್ವಶನ್, ಖಾಸಗೀಕರಣ ಮಹತ್ವ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.